ನಮಸ್ಕಾರ ಕರ್ನಾಟಕ. ಇವತ್ತು ನನ್ನ ಡೈಲಿ ರೂಟೀನ್ ವಿಡಿಯೋ 14ನೇ ದಿನ. ಬೆಳಗ್ಗೆ ಆಕ್ಟಿವಿಟೀಸ್ ಮುಗಿಸ್ಕೊಂಡ ನಿನ್ನೆ ಸಂಡೇ ಅದಕ್ಕೆ ಚೀಟ್ ಮಾಡಿದ್ನಿ. ಸೊ ಲೆಮನ್ ವಾಟರ್ ಕುಡ್ದೆ, ಜಿಮ್ ಕಡೆ ಬಂದ, ಜಿಮ್ ಓಪನ್ ಮಾಡಿದ್ನಿ, ದೇವ್ರ ದೀಪ ಹಚ್ಚಿ ಶಿಲಾಜತ್ ಕುಡ್ದೆ, ಲೇಡೀಸ್ ಬ್ಯಾಚ್ ಟ್ರೈನಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ನಿ. ಈ ಎಕ್ಸರ್ಸೈಸ್ ಲೋವರ್ ಬಾಡಿ ಫ್ಯಾಟ್ ಡೌನ್ ಮಾಡಕ್ಕೆ ಹೆಲ್ಪ್ ಮಾಡ್ತಾವ. ಗ್ಲೂಟ್ಸ್ ಮತ್ತು ಥಾಯ್ ಮಸಲ್ನ ಫ್ಯಾಟನ್ನು ಕಟ್ ಮಾಡ್ಬೋದಾ. ಈ ಎಕ್ಸರ್ಸೈಸ್ 20 into 3 ಸೆಟ್ಸ್ ಡೈಲಿ ಮಾಡಿದ್ರೆ ನಡೀತೈತಿ. ಅದಾದ್ಮೇಲೆ ಫಸ್ಟ್ ಮೀಲ್ ತೊಗೊಂಡ, ಪರ್ಸನಲ್ ಟ್ರೈನಿಂಗ್ ಇತ್ತು ಮುಗಿಸ್ಕೊಂಡ, ಮನೆ ಕಡೆ ಬಂದು ಸೆಕೆಂಡ್ ಮೀಲ್ ತೊಗೊಂಡ, ಹಾಸ್ಪಿಟಲ್ ಕಡೆ ಬಂದ. ಡೈಲಿ ರೂಟೀನ್ BP ಶುಗರ್ ಪೇಷಂಟ್ದ ಡಾಟಾ ಚೆಕ್ ಮಾಡಿ, PCR ಮಷಿನ್ ಮೇಲೆ ವರ್ಕ್ ಮಾಡಿ ಅದ್ರ ಕಂಡೀಷನ್ ಚೆಕ್ ಮಾಡಿ ಮನೆಗೆ ಬಂದ. ಥರ್ಡ್ ಮೀಲ್ ತೊಗೊಂಡ, ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾನ ಕಲರ್ ಮಾಡಿ ಹೆಂಗೆ ನೋಡೋದು ಅಂತ ಹೇಳ್ಕೊಟ್ಟ. ಜಿಮ್ಮಿಗೆ ಬಂದ, ಪ್ರೀ ವರ್ಕೌಟ್ ತೊಗೊಂಡ, ಚೆಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಚೆಸ್ಟ್ ವರ್ಕೌಟ್ದಾಗ ಮಷಿನ್ ಪ್ರೆಸ್, ಫ್ಲಾಟ್ ಬೇಸ್ ಡಂಬಲ್ ಪ್ರೆಸ್, ಮಷಿನ್ ಇನ್ಕ್ಲೈನ್ ಪ್ರೆಸ್, ಇನ್ಕ್ಲೈನ್ ಡಂಬಲ್ ಪ್ರೆಸ್, ಡಿಕ್ಲೈನ್ ಬೆಂಚ್ ಡಂಬಲ್ ಪ್ರೆಸ್, ಆಮೇಲೆ ಬಟರ್ಫ್ಲೈ ಮಷಿನ್ದಾಗ ಪಕ್ ಡೆಕ್ ಫ್ರೈ ಹೊಡೆದ. ನಾನು ವರ್ಕೌಟ್ ಮುಗಿಸಿ ಪರ್ಸನಲ್ ಟ್ರೈನಿಂಗ್ ಮುಗಿಸ್ಕೊಂಡ, ಮನೆ ಕಡೆ ಬಂದ, ಲಾಸ್ಟ್ ಮೀಲ್ ತೊಗೊಂಡ, ನಾನು ಡೇ ಎಂಡ್ ಮಾಡ್ತೀನಿ. ಇವತ್ತು ನಾನು ನಿಮ್ಗೆ ನನ್ನ ಲೈಫ್ ಆದಂಥ ಮೆಮೊರಬಲ್ ಮೂಮೆಂಟ್ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ ಎಲ್ಲ ಹುಡುಗರ ಲೈಫ್ದಾಗ ಒಂದು ಕನಸು ಇರ್ತೈತಿ, ಒಂದ್ಸಲಾದ್ರೂ ಬುಲೆಟ್ ತಗೋಬೇಕಂತ. ನಾನು ಭಾಳ ಹಠಕ್ಕೆ ಬಿದ್ದ ಈ ಗಾಡಿ ಕೊಡ್ಸ್ಕೊಂಡಿದ್ದೆ. ಅದಕ್ಕೆ ನಾನು ಇದಕ್ಕೆ ಲಕ್ಷ್ಮಿ ಅಂತ ಕರಿತೀನಿ. ಒಂದು ಸತ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೇನೋ ಹಠಕ್ಕೆ ಬಿದ್ದು ಗಾಡಿ ಕೊಡ್ಸ್ಕೊಂತೀವಿ, ಅದ್ರ ಮನೆಯವ್ರು ಏನ್ ಮಾಡಿ ನಮ್ಗೆ ಕೊಡ್ಸಾರ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿದವರಾಗಿ ಇಂಥ ಒಂದು ವಸ್ತು ತಗೋಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ನನಗೂ ನಾನ್ ದುಡ್ಡಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾತ. ಈಗಿನ ಯಂಗ್ ಜನರೇಷನ್ ಹೇಳಕ್ ಇಷ್ಟಪಡ್ತೀನಿ. ಏನ್ ಕೇಳಿದ್ರು ಮನೆಯವ್ರ ಸಿಚುವೇಶನ್ ಮತ್ತು ಕಂಡೀಷನ್ ನೋಡಿ ಕೇಳ್ರಿ, ಅವ್ರನ್ನ ಕಷ್ಟದ ಹಾಕ್ಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸೈನಿಂಗ್ ಆಫ್, ಡಾಕ್ಟರ್ ಮಿಲನ್. ಜೈ ಹಿಂದ್, ಜೈ ಕರ್ನಾಟಕ.